ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2026ರ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ 2026ರ ರಾಯಲ್ ರಂಬಲ್ ನಮಗೆ ರಿಯಾದ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಪ್ಡೇಟ್ ಅಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್ ಹೋಗ್ತಾ ಇದೆ ಅಂತ. ಅಂಡ್ ಅದೇ ರೀತಿ ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಂಡ್ ಈಗ ಗೈಸ್, ಈ ಒಂದು ವಿಚಾರ ಫ್ಯಾನ್ಸ್ ಗಳಿಗೆ ಎಷ್ಟು ಕೋಪ ತರಿಸಿದೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ರಾಯಲ್ ರಂಬಲ್ ನ ಅನೌನ್ಸ್ ಮಾಡಿರ್ತಕ್ಕಂತಹ ವಿಡಿಯೋಗೆ 5K ಲೈಕ್ ಇದ್ರೆ 15K ಡಿಸ್ಲೈಕ್ ಇದೆ. ಲಿಟರಲಿ ಲೈಕ್ ಗಿಂತ ಡಿಸ್ಲೈಕ್ ಡಬಲ್ಸ್ ಗಿಂತ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಸೊ ಇದರಿಂದ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಡಬ್ಲ್ಯೂ ಅವರು ದುಡ್ಡಿಗಾಗಿ ರಾಯಲ್ ರಂಬಲ್ ನೇ ಔಟ್ ಸೈಡ್ ಆಫ್ ಯುನೈಟೆಡ್ ಸ್ಟೇಟ್ ಮಾಡ್ತಾ ಇದಾರಲ್ಲ ಅಂತ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಇಂಡಿಯಾದಲ್ಲಿ ನಾವು ಈ ಒಂದು ಲೈಕ್ ಹಾಗೆ ಡಿಸ್ಲೈಕ್ ನ ನೋಡೋದಿಕ್ಕೆ ಆಗೋದಿಲ್ಲ. ಬಟ್ USA ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು, 5K ಲೈಕ್ ತೋರಿಸ್ತಾ ಇದ್ರೆ 15K ಡಿಸ್ಲೈಕ್ ತೋರಿಸ್ತಾ ಇದ್ದಾರೆ. ಸೊ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ 2026ರ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋದಕ್ಕೆ. ನೋಡೋಣ ಗೈಸ್, ಆ ಒಂದು ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ರಾ ಆನ್ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ನಡೆದಂತಹ ಮಂಡೇ ನೈಟ್ ರಾ ಯಾವ ರೀತಿ ಇತ್ತು ಅಂತ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಲಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಿನ್ನೆ ನಡೆದಂತಹ ಮಂಡೇ ನೈಟ್ ರಾ USA ಅಲ್ಲಿ ಸ್ಕ್ವಿಡ್ ಗೇಮ್ ಸೀಸನ್ 2 ಕೂಡ ಮೀರಿಸಿ ನಂಬರ್ 1 ಸ್ಥಾನಕ್ಕೆ ಹೋಗಿದೆ ಅಂತಾನೆ ಹೇಳ್ಬಹುದು. ಎಸ್, USA ಟಾಪ್ 10 ಟಿವಿ ಪ್ರೋಗ್ರಾಮರ್ಸ್ ಲಿಸ್ಟ್ ಅಲ್ಲಿ ಸ್ಕ್ವಿಡ್ ಗೇಮ್ ಟಾಪ್ 1 ಅಲ್ಲಿ ಇತ್ತು. ಬಟ್ ಈಗ ನಿನ್ನೆ ನಡೆದಂತಹ ಮಂಡೇ ನೈಟ್ ರಾ ಟಾಪ್ 1 ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಲಿಟರಲಿ ಗೈಸ್, ಸ್ಕ್ವಿಡ್ ಗೇಮ್ ನಿಮ್ಗೆ ಗೊತ್ತಿರಬಹುದು ನೆಟ್ಫ್ಲಿಕ್ಸ್ ಅಲ್ಲಿ ಯಾವ ರೀತಿ ಹೈಪ್ ಇತ್ತು ಅಂತ. ಅಂಡ್ ಸೀಸನ್ 2 ಕೂಡ ರಿಲೀಸ್ ಆಯ್ತು. ಸೀಸನ್ 2 ಒಂದ್ ರೀತಿ ಡೀಸೆಂಟ್ ಅಂತಾನೆ ಹೇಳ್ಬಹುದು. ನಾನು ನೋಡಿದೆ, ನನಗೇನೋ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಅಂಡ್ ನಾನು ಸೀಸನ್ 3 ಗೆ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ಈಗ US ಅಲ್ಲಿ ಡಬ್ಲ್ಯೂ ಮಂಡೇ ನೈಟ್ ರಾ ಸ್ಕ್ವಿಡ್ ಗೇಮ್ ಸೀಸನ್ 2 ಕೂಡ ಬೀಟ್ ಮಾಡಿ ಟಾಪ್ 1 ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡಿದೆ. ಲಿಟರಲಿ ತುಂಬಾ ದೊಡ್ಡ ರೆಕಾರ್ಡ್ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, US ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಪ್ರೊಫೈಲ್ ಐಕಾನ್ಸ್ ಗಳನ್ನ ನೆಟ್ಫ್ಲಿಕ್ಸ್ ಅವರು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೆಮಿಸ್ಟರಿ ಆಗಿರಬಹುದು, ರಿಯಾ ರಿಪ್ಲಿ ಆಗಿರಬಹುದು, ಜಾನ್ಸನ್ ಆಗಿರಬಹುದು, ರೋಮನ್ ರೇನ್ಸ್ ಆಗಿರಬಹುದು, ಇವರೆಲ್ಲರ ಪ್ರೊಫೈಲ್ ಐಕಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ USA ಅಲ್ಲಿ ಯಾರೇ ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರು ಕೂಡ ಆ ಒಂದು ಅಕೌಂಟ್ ಗೆ ಪ್ರೊಫೈಲ್ ನ ಇಟ್ಕೋತಾರಲ್ಲ, ಅಲ್ಲಿ ಸೂಪರ್ ಸ್ಟಾರ್ಸ್ ಗಳ ಫೋಟೋಸ್ ಗಳನ್ನು ಕೂಡ ಅವರು ಇಟ್ಕೋಬಹುದು. ಆ ರೀತಿ ಒಂದು ಆಪ್ಷನ್ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಆಪ್ಷನ್ ಕೂಡ ನೆಟ್ಫ್ಲಿಕ್ಸ್ US ಅಲ್ಲಿ ಅನೇಬಲ್ ಮಾಡಿದೆ. ಸೊ ಇಂಡಿಯಾಗೆ ಬಂದಾಗ ಇಂಡಿಯಾದಲ್ಲೂ ಕೂಡ ನಾವು ಸೂಪರ್ ಸ್ಟಾರ್ಸ್ ಗಳ ಪ್ರೊಫೈಲ್ ಪಿಕ್ಚರ್ ನ ನೆಟ್ಫ್ಲಿಕ್ಸ್ ಅಕೌಂಟ್ ಗೆ ಕೂರಿಸ್ಕೋಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಬಗ್ಗೆ. ಇನ್ನೇನು ಗೈಸ್, ಮುಂದಿನ ತಿಂಗಳು ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ಅಫಿಷಿಯಲ್ ಆಗಿ 2 ನೇಮ್ಸ್ ಗಳು ರಾಯಲ್ ರಂಬಲ್ ಮ್ಯಾಚ್ ಗೆ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ಸನ್ ಅವರು ಕೂಡ ಅಫಿಷಿಯಲ್ ಆಗಿ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡಿದ್ರೆ, ನಮ್ಮ CM ಪಂಕ್ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇದ್ರ ಮುಖಾಂತರ ಇವರಿಬ್ರು ಕೂಡ ಹೇಳಿದ್ದಾರೆ, ನಾವು ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೇ ಮಾಡ್ತೀವಿ ಅಂತ. ನೋಡೋಣ ಗೈಸ್, ಈ ಬಾರಿ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ. ಮಂಡೇ ನೈಟ್ ರಾ ಮುಗಿದ ಮೇಲೆ ನಮಗೆ ರಾ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ತುಂಬಾ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ CM ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಮಂಡೇ ನೈಟ್ ರಾ ಇವರ ನಡುವೆ ನಮಗೆ ಮೊದಲ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕ್ಲೀನ್ ಆಗಿ ಸೋತೋಗ್ತಾರೆ ಅಂತಾನೆ ಹೇಳ್ಬಹುದು. ಎಂಡಿಂಗು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಲಿಲ್ಲ, ಬಟ್ ನನಗೆ ಗೊತ್ತಿತ್ತು ನಮ್ಮ ಸೆತ್ ರಾಲಿನ್ಸ್ ಅವರು ಸೋಲ್ತಾರೆ ಅಂತ. ಪ್ರೆಡಿಕ್ಟ್ ಕೂಡ ಅದೇ ರೀತಿ ಮಾಡಿದ್ದೆ. ಅದಾದ್ಮೇಲೆ ನಮ್ಮ CM ಪಂಕ್ ಅವರು ಹೇಳ್ತಾರೆ, ಸೆತ್ ರಾಲಿನ್ಸ್ ಅವ್ರನ್ನ ನಾನಿವತ್ತು ರಿಂಗ್ ಅಲ್ಲಿ ಭೇಟಿ ಮಾಡಿದ್ನಲ್ಲ, ಇದೇ ರಿಯಲ್ ಸೆತ್ ರಾಲಿನ್ಸ್. ಸೊ ಅವನು ಡ್ರೆಸ್ ಹಾಕೊಂಡು ಬರೋದು, ಆ ರೀತಿ ಜೋಕ್ಸ್ ಗಳನ್ನ ಕ್ರ್ಯಾಕ್ ಮಾಡೋದು, ಅದು ನನಗೆ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ಅಂಡ್ ಇವತ್ತು ನನ್ನ ಜೊತೆ ರಿಂಗ್ ನಲ್ಲಿ ಇದ್ನಲ್ಲ, ಇವನು ನಿಜವಾದ ಕಿಲ್ಲರ್ ಅಂತಾನೆ ಹೇಳ್ಬಹುದು. ಅಂಡ್ ಸೆತ್ ರಾಲಿನ್ಸ್ ಅವ್ರನ್ನ ನೋಡಿದ್ರೆ ನನಗೆ ಅನ್ಸೋದಿಲ್ಲ ಅವನು ನನ್ನನ್ನ ಸುಮ್ಮನೆ ಬಿಡ್ತಾನೆ ಅಂತ. ಸೊ ಪ್ರಾಬಬ್ಲಿ ನನ್ನ ಹಿಂದೆ ಮತ್ತೊಮ್ಮೆ ಬರ್ತಾನೆ ಅಂತ ನಮ್ಮ CM ಪಂಕ್ ಅವರು ತಿಳಿಸಿದ್ದಾರೆ. ಅಂಡ್ ಇದಕ್ಕೆ ನಮ್ಮ ಟ್ರಿಪಲ್ H ಅವರು ಕೂಡ ಇದು ಮೊದಲ ಸ್ಟೆಪ್ ಸೆತ್ ರಾಲಿನ್ಸ್ ಹಾಗೆ CM ಪಂಕ್ ಅವರ ಫ್ಯೂಡಿಗೆ ಅಂತ ಅವರು ಕೂಡ ತಿಳಿಸಿದ್ದಾರೆ. ಸೊ ಪ್ರಾಬಬ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ CM ಪಂಕ್ ಅವರ ಫ್ಯೂಡ್ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ CM ಪಂಕ್ ಅವರು ರಾಯಲ್ ರಂಬಲ್ ಗೆ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡು ಗಂತರ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಕಾಲ್ ಔಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆನೂ ಕೂಡ ಫ್ಯೂಡ್ ಅಲ್ಲಿ ಇರಬೇಕಾದ್ರೆ ನಮ್ಮ ಗಂತರ್ ಅವ್ರನ್ನ CM ಪಂಕ್ ಅವರು ಕಾಲ್ ಔಟ್ ಮಾಡಿದ್ರು. ಬಟ್ ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಅವರ ಫ್ಯೂಡ್ ಮುಂದುವರಿಯಿತು. ಅಂಡ್ ಈಗಲೂ ಕೂಡ ಕಾಲ್ ಔಟ್ ಮಾಡಿದ್ರು ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರ ಜೊತೆ ನಮ್ಮ CM ಪಂಕ್ ಅವರು ಫ್ಯೂಡ್ ನ ಕಂಟಿನ್ಯೂ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಜಾನ್ಸನ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಾನ್ಸನ್ ಅವರು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ವಿಚಾರನ ಕ್ಲಿಯರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನನಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಹೋಗ್ಬಿಟ್ಟು ನಾನು ಡಬ್ಲ್ಯೂ ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ ಬಳಿ ಹೋಗ್ಬಿಟ್ಟು ನನಗೆ ಡೈರೆಕ್ಟ್ ಆಗಿ ಚಾಂಪಿಯನ್ಶಿಪ್ ಮ್ಯಾಚ್ ನ ಕೊಡಿ, ನನಗೆ ಚಾಂಪಿಯನ್ಶಿಪ್ ಗೆ ಆಪರ್ಚುನಿಟಿ ಕೊಡಿ ಅಂತ ಕೇಳೋದಕ್ಕೆ ನನಗೆ ಯಾವುದೇ ರೀತಿಯ ಪವರ್ ಇಲ್ಲ. ಅಂಡ್ ಅದಕ್ಕೋಸ್ಕರ ನಾನು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ಅಂಡ್ ಅದರಿಂದನೇ ನಾನು ರಾಯಲ್ ರಂಬಲ್ಗೂ ಕೂಡ ನನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನನ್ನ 100% ಎಫರ್ಟ್ ನ ಖಂಡಿತವಾಗ್ಲೂ ಆಗ್ತೀನಿ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ನೋಡೋಣ ಗೆಲ್ತೀನೋ ಇಲ್ವೋ ಅಂತ ನಮ್ಮ ಜಾನ್ಸಿನಾ ಅವರು ತಿಳಿಸಿದ್ದಾರೆ. ಸೊ ಜಾನ್ಸಿನಾ ಅವರು ಇಷ್ಟೆಲ್ಲ ಮಾತಾಡಿದ್ದಾರೆ ಅಂದ್ರೆ 100% ಚಾಂಪಿಯನ್ ಆಗೇ ಆಗ್ತಾರೆ ಅನ್ಕೋತೀನಿ. ಸೊ ನಮ್ಮ ಜಾನ್ಸಿನಾ ಅವರ ಫೇರ್ವೆಲ್ ಟೂರ್ ಹೇಗೆ ಹೋಗ್ಬೋದು ಅಂದ್ರೆ, ಜಾನ್ಸಿನಾ ಅವರು ಚಾಂಪಿಯನ್ಶಿಪ್ ನ ಗೆದ್ದು ಯಾವ ರೀತಿ ಅದನ್ನ ಸೋಲ್ತಾರೆ ಅನ್ನೋದ್ರ ಮೇಲೆನೆ ಜಾನ್ಸಿನಾ ಅವರ ಫೇರ್ವೆಲ್ ಟೂರ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ಸಿನಾ ಅವರು ಇನ್ನೂ ಒಂದು ವಿಚಾರನ ಕನ್ಫರ್ಮ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಈ ಒಂದು ಫೇರ್ವೆಲ್ ಟೂರ್ ಅಲ್ಲಿ ನನ್ನ 3 ಗಿಮಿಕ್ ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಜಾನ್ಸಿನಾ ಅವರು ರಿಟರ್ನ್ ಆದಾಗ ರೋಕಿ ಆಗಿ ಬಂದಿರ್ತಾರಲ್ಲ, ಆ ಒಂದು ಗಿಮಿಕ್ ನು ಕೂಡ ಪ್ರಾಬಬ್ಲಿ ನಾನು ತಗೊಂಡು ಬರ್ತೀನಿ. ಅಂಡ್ ಡಾಕ್ಟರ್ ಆಫ್ ಟೊಗೊನೊಮಿ ಗಿಮಿಕ್ ನು ಕೂಡ ನಾನು ತಗೊಂಡು ಬರ್ತೀನಿ ಪ್ರಾಬಬ್ಲಿ ಅಂತ ನಮ್ಮ ಜಾನ್ಸಿನಾ ಅವರು ತಿಳಿಸಿದ್ದಾರೆ. ಸೊ ನಾನು ಡಾಕ್ಟರ್ ಆಫ್ ಟೊಗೊನೊಮಿ ಗಿಮಿಕ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಒನ್ ಟೈಮಿಂಗ್ ಆಗ್ಲಿ ನಮ್ಮ ಜಾನ್ಸಿನಾ ಅವರು ಆ ಒಂದು ಗೆಟಪ್ ಅಲ್ಲಿ ಬಂದ್ರೆ ಸಖತ್ತಾಗಿರುತ್ತೆ. ಇದಾದ್ಮೇಲೆ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ನಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ರೋಮನ್ ರೈನ್ಸ್ ಅವರು ಬರ್ತಾರೆ ಅಂಡ್ ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಯಾವ ರೀತಿ ತನ್ನ ಫ್ಯಾಮಿಲಿ ದೊಡ್ಡದು ಅದ್ರ ಬಗ್ಗೆ ಮಾತಾಡ್ತಾರೆ. ಹುಲಾಫಾಲನ ಮತ್ತೊಮ್ಮೆ ನಾನು ಗೆದ್ಕೊಂಡಿದ್ದೀನಿ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ಬಳಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮ ಹಾಗೆ ರಾಕ್ ಅವರ ಮ್ಯಾಚ್ ಆಗುತ್ತಾ ಅಂತ ಕೇಳಲಾಗುತ್ತೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಹಾಗೆ ರಾಕ್ ಅವರು ಯಾವ ರೀತಿ ನಮಗೆ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತರೋ ಅಲ್ಲಿ ನಮಗೆ ಅನ್ನಿಸ್ತು ನೀವಿಬ್ರು ಕೂಡ ಸೇರ್ಕೊಂಡು ಹಿಂಟ್ ಕೊಡ್ತಾ ಇದ್ದೀರಾ ರಸಲ್ ಮೇನಿಯಾ 41 ಗೆ ಮ್ಯಾಚ್ ಆಡೋದಕ್ಕೆ. ಸೊ ಆ ರೀತಿ ಏನಾದ್ರೂ ಆಗುತ್ತಾ ಅಂತ ರೋಮನ್ ರೈನ್ಸ್ ಅವ್ರನ್ನ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಡೈರೆಕ್ಟ್ ಆಗಿ ಆನ್ಸರ್ ನ ಕೊಡ್ತಾರೆ. ನಿಜವಾಗ್ಲೂ ನಾವು ಯಾವುದೇ ರೀತಿಯ ಹಿಂಟ್ ನ ಆಗ್ಲಿ ಟೀಸ್ ನ ಆಗ್ಲಿ ಕೊಟ್ಟಿಲ್ಲ. ಸೊ ಅದು ನೀವೇ ಮಾತಾಡ್ಕೋತಾ ಇರೋದು. ನಿಜ ಹೇಳ್ಬೇಕು ಅಂದ್ರೆ ರಸಲ್ ಮೇನಿಯಾದಲ್ಲಿ ನನ್ನ ಹಾಗೆ ರಾಕ್ ಅವರ ಮ್ಯಾಚ್ ಆಗೋದು ಬಿಡೋದು ನಿಮ್ಮ ಕೈಯಲ್ಲಿ ಇದೆ. ಸೊ ನೀವು ನಿಮ್ಮ ಕೆಲಸನ ಮಾಡಿದ್ರೆ ಈ ಒಂದು ಮ್ಯಾಚ್ ಖಂಡಿತವಾಗ್ಲೂ ಆಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಹೇಳ್ತಿರೋದೇನಪ್ಪ ಅಂದ್ರೆ, ನೀವು ಹೋಗಿ ಇಂಟರ್ನೆಟ್ ಅಲ್ಲಿ ಡಿಮ್ಯಾಂಡ್ ಮಾಡಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾ 41 ನಲ್ಲಿ ಬೇಕು ಅಂತ. ಅಂಡ್ ಆಗ ನಮ್ಮ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ನಿಮ್ಮ ಕೆಲಸನ ಮಾಡ್ಲಿಲ್ಲ ಅಂದ್ರೆ, ಡಿಮ್ಯಾಂಡ್ ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಸೊ ಯಾವ ರೀತಿ ಕಳೆದ ಬಾರಿ ವಿ ವಾಂಟ್ ಕೋಡಿ ಅಂತ ನಾವೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡಿ ಒಂದು ಅದ್ಭುತವಾದ ಮೈನ್ ಇವೆಂಟ್ ಮ್ಯಾಚ್ ನ ಡ್ರೀಮ್ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿಸಿದ್ವೋ, ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಫ್ಯಾನ್ಸ್ ಗಳಿಗೆ ಹೇಳ್ತಾ ಇದ್ದಾರೆ, ಕಳೆದ ಬಾರಿ ನೀವುಗಳೇ ತಾನೇ ನಮ್ಮ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿದ್ದು, ಈಗ ನೀವೇ ಹೋಗಿ ಡಿಮ್ಯಾಂಡ್ ಮಾಡಿ ಅಂಡ್ ಟ್ರಿಪಲ್ ಎಚ್ ಆಗಿ ಡಬ್ಲ್ಯೂ ನಿಮ್ಮ ಡಿಮ್ಯಾಂಡ್ ನ ಖಂಡಿತವಾಗ್ಲೂ ಕೂಡ ಕೇಳಿಸ್ಕೊಳ್ಳುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಡೈರೆಕ್ಟ್ ಆಗಿ ಆ ಒಂದು ಕೆಲಸನ ಫ್ಯಾನ್ಸ್ ಗಳಿಗೆ ಬಿಟ್ಟಿದ್ದಾರೆ. ಸೊ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಆಗ್ಬೇಕು ಅಂದ್ರೆ ಟ್ವಿಟರ್ ಅಲ್ಲಿ ಮತ್ತೊಮ್ಮೆ ಟ್ರೆಂಡ್ ಆಗಬೇಕು, ವಿ ವಾಂಟ್ ರೋಮನ್ ವರ್ಸಸ್ ರಾಕ್ ಮ್ಯಾಚ್ ಅಟ್ ರಸಲ್ ಮೇನಿಯಾ ಅನ್ನೋ ಒಂದು ಹ್ಯಾಶ್ ಟ್ಯಾಗ್. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ಬಟ್ ರೋಮನ್ ರೈನ್ಸ್ ಅವರಂತೂ ಖಂಡಿತವಾಗ್ಲೂ ಕೂಡ ಓಪನ್ ಆಗಿ ಹೇಳಿದ್ದಾರೆ, ಆ ಒಂದು ಮ್ಯಾಚ್ ಆಗೋದು ಬಿಡೋದು ಫ್ಯಾನ್ಸ್ ಗಳಿಗೆ ಬಿಟ್ಟಿದ್ದು ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.